ಪ್ರಾರಂಭ ಪ್ರಾರ್ಥನೆ. ಪ್ರಭು ಯೇಸುವೆ, ಇಡೀ ಮಾನವ ಕುಲದ ರಕ್ಷಣೆಗಾಗಿ ನೀವು ಭಾರವಾದ ಶಿಲುಬೆಯನ್ನು ಹೊತ್ತು ಕಠಿಣ ಹಿಂಸೆಯನ್ನು ತಾಳಿ ಕಲ್ವಾರಿ ಬೆಟ್ಟಕ್ಕೆ ಸಾಗಿದಿರಿ. ನಾವು ಈಗ ನಿಮ್ಮ ಯಾತನೆಯನ್ನು ಧ್ಯಾನಿಸಲು ಈ ಶಿಲುಬೆ ಯಾತ್ರೆಯನ್ನು ಕೈಗೊಳ್ಳುತ್ತಿದ್ದೇವೆ. ಪ್ರತಿ ಸ್ಥಳದಲ್ಲೂ ನೀವು ಅನುಭವಿಸಿದ ನೋವಿಗೆ ನಾವುಗಳೇ ಕಾರಣರು ಎಂಬುದನ್ನು ನಾವು ಅರಿತುಕೊಂಡು ನಮ್ಮ ಬಾಳಿನ ಶಿಲುಬೆಯನ್ನು ಹೊತ್ತು ನಿಮ್ಮ ಹಿಂದೆ ಸಾಗಿ ಬರಲು ಈ ಯಾತ್ರೆ ನಮಗೆ ಸಹಾಯಕವಾಗಲಿ. ಪ್ರಭುವಿನೊಂದಿಗೆ ಕೊನೆ ತನಕ ಸಾಗಿದ ಮಾತೆ ಮರಿಯ, ನಮ್ಮ ಬದುಕಿನ ಎಲ್ಲಾ ಸಂದರ್ಭಗಳಲ್ಲಿಯೂ ನಮ್ಮೊಡನಿದ್ದು ನಮ್ಮನ್ನು ಮುನ್ನಡೆಸಿರಿ ತಾಯಿಯೇ. ಆಮೇನ್. ಮೊದಲನೆಯ ಸ್ಥಳ, ಮರಣದ ತೀರ್ಪು ನೀಡಲಾಯಿತು. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಲೋಕ ರಕ್ಷಣೆಗಾಗಿ ಈ ಧರೆಗೆ ಬಂದ ಪ್ರಭು ಯೇಸುವೆ, ನಿಮಗೆ ಶಿಲುಬೆ ಮರಣದ ತೀರ್ಪನ್ನು ನೀಡಿದಾಗ ನಿಮಗೆ ಅದೆಂತಹ ಆಘಾತವಾಗಿರಬೇಕಲ್ಲವೇ? ನಾನು ಸಹ ಎಷ್ಟೋ ಬಾರಿ ಅನ್ಯಾಯವಾಗಿ ನನ್ನ ನೆರೆಯವರಿಗೆ ಅನ್ಯಾಯದ ತೀರ್ಪನ್ನು ನೀಡಿರುವೆ. ಇನ್ನು ಮುಂದಾದರೂ ಈ ರೀತಿಯ ತೀರ್ಪನ್ನು ನೀಡದಂತೆ ನಿಮ್ಮ ಕೃಪೆಯನ್ನು ನೀಡಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಎರಡನೆಯ ಸ್ಥಳ, ಭುಜದ ಮೇಲೆ ಶಿಲುಬೆ ಹೊರಿಸುವರು. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಭಾರವಾದ ಶಿಲುಬೆಯನ್ನು ನಿಮ್ಮ ಕೋಮಲವಾದ ಭುಜಗಳ ಮೇಲೆ ಹೊರಿಸುವಾಗ ನೀವು ಅತೀವವಾದ ನೋವನ್ನು ಅನುಭವಿಸಿದಿರಿ. ನಮ್ಮ ರಕ್ಷಣೆಗಾಗಿ ಶಿಲುಬೆ ಹೊತ್ತ ಯೇಸುವೆ, ನಮ್ಮ ಜೀವನದ ಭಾರವನ್ನು ನಾವೇ ಹೊತ್ತು ಸಾಗಲು ಕಲಿಸಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮೂರನೆಯ ಸ್ಥಳ, ಶಿಲುಬೆಯಡಿ ಬೀಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಭಾರವಾದ ಶಿಲುಬೆಯನ್ನು ಹೊತ್ತು ಸಾಗುವಾಗ ಆಯಾಸದಿಂದ ಬಳಲಿ ನೀವು ಶಿಲುಬೆಯಡಿ ಬಿದ್ದು ಬಿಟ್ಟಿರಿ. ಆಗ ನಿಮ್ಮ ನೆರವಿಗೆ ಯಾರೂ ಧಾವಿಸಲಿಲ್ಲ. ಆದರೂ ನೀವು ಬಲು ಪ್ರಯಾಸದಿಂದ ಮೇಲೇಳುತ್ತೀರಿ. ನಾವು ಸಹ ಜೀವನದ ಸಮಸ್ಯೆಗಳಿಗೆ ಸಿಲುಕಿ ಕೆಳಗೆ ಬಿದ್ದಾಗ ನೀವು ನಮಗೆ ಸ್ಫೂರ್ತಿಯಾಗಿರಿ. ನಿಮ್ಮಂತೆ ಮೇಲೆದ್ದು ನಡೆಯಲು ಕಲಿಸಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನಾಲ್ಕನೆಯ ಸ್ಥಳ, ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಭಾರವಾದ ಶಿಲುಬೆ ಹೊತ್ತು ಸಾಗುತ್ತಿರುವಾಗ
ನಿಮ್ಮ ತಾಯಿ ಅಳುತ್ತಾ ನಿಮಗೆ ಸಾಂತ್ವನ ನೀಡಲು ಬಂದಾಗ ಅವರನ್ನು ಕಂಡು ನಿಮಗೆ ಸ್ವಲ್ಪ ಸಮಾಧಾನವಾಗಿರಬೇಕು. ಅಮ್ಮ, ಲೋಕದ ರಕ್ಷೆಗಾಗಿ ನೀನು ನನ್ನೊಂದಿಗೆ ಹೆಜ್ಜೆ ಹಾಕಲು ಬಂದೆಯಾ ಎಂದು ಹೇಳುತ್ತಾ ಆಕೆಯೊಂದಿಗೆ ಮುಂದೆ ಸಾಗಿದಿರಿ. ಮಾತೆ ಮರಿಯಾ, ಇಹಲೋಕದ ಯಾತ್ರೆಯಲ್ಲಿರುವ ನಮ್ಮೆಲ್ಲರ ಜೊತೆಯಲ್ಲಿದ್ದು ಸರಿ ದಾರಿಯಲ್ಲಿ ನಮ್ಮನ್ನು ಸಾಗಿಸಿರಿ ತಾಯಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 5ನೆಯ ಸ್ಥಳ, ಸೀಮೋನ ನೆರವು ನೀಡುತ್ತಾನೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಶಿಲುಬೆಯ ಭಾರ ತಾಳಲಾರದೆ ನರಳುತ್ತಿರುವಾಗ ಸೈನಿಕರು ಸೀಮೋನನನ್ನು ಬಲವಂತದಿಂದ ಶಿಲುಬೆ ಹೊರುವಂತೆ ಮಾಡಿದರು. ಇಷ್ಟವಿಲ್ಲದೆ ಕಷ್ಟದಿಂದಲೇ ಶಿಲುಬೆಗೆ ಹೆಗಲು ನೀಡಿದಾಗ ನಿಮ್ಮ ಮುಖವನ್ನು ಕಂಡು ಕನಿಕರದಿಂದ ಶಿಲುಬೆ ಹೊರುತ್ತಾನೆ. ಅವನ ಆ ಸಹಾಯ ನಿಮಗೆ ಸ್ವಲ್ಪ ವಿಶ್ರಾಂತಿ ನೀಡುತ್ತದೆ. ನಾವು ಸಹ ಅಗತ್ಯದಲ್ಲಿರುವವರಿಗೆ ನಮ್ಮ ಕೈಲಾದ ನೆರವನ್ನು ಸುಮನದಿಂದ ನೀಡಲು ನಮ್ಮನ್ನು ಹರಸಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 6ನೆಯ ಸ್ಥಳ, ವೆರೋನಿಕಾ ಮುಖ ಒರೆಸುತ್ತಾಳೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಶಿಲುಬೆ ಹೊತ್ತು ಸಾಗುತ್ತಿರುವಾಗ ಧೂಳು, ಬೆವರು, ರಕ್ತದಿಂದ ನಿಮ್ಮ ಮುಖದ ಗುರುತು ಸಿಗದಷ್ಟು ಕಳೆಗುಂದಿತ್ತು. ಇದನ್ನು ಕಂಡ ವೆರೋನಿಕಾ ಓಡಿ ಬಂದು ನಿಮ್ಮ ಮುಖ ಒರೆಸಿ ನಿಮಗೆ ದಾರಿ ಚೆನ್ನಾಗಿ ಕಾಣುವಂತೆ ಮಾಡುತ್ತಾಳೆ. ನಮ್ಮ ಬಾಳಿನಲ್ಲಿ ದ್ವೇಷ, ಮತ್ಸರ, ಹಗೆತನ, ಸ್ವಾರ್ಥ ಇವುಗಳು ತುಂಬಿಕೊಂಡು ಸಾಗಬೇಕಾದ ಹಾದಿ ಮಂಕಾಗಿದೆ. ಇವೆಲ್ಲವನ್ನು ಕಿತ್ತು ಸದ್ಗುಣಗಳಿಂದ ನಿಮ್ಮನ್ನು ಅನುಸರಿಸಿ ಬಾಳಲು ಹರಸಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 7ನೆಯ ಸ್ಥಳ, 2ನೇ ಸಲ ಬೀಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಶಿಲುಬೆಯ ಭಾರ ಹೆಚ್ಚಾಗಿ ನೀವು 2ನೇ ಸಲ ನೆಲಕ್ಕೆ ಕುಸಿದು ಬೀಳುವಾಗ ಭೀಕರ ನೋವನ್ನು ನಮ್ಮ ಮೇಲಿನ ಪ್ರೀತಿಗಾಗಿ ಸಹಿಸಿಕೊಳ್ಳುತ್ತೀರಿ. ನಾವು ಇನ್ನು ಮುಂದೆ ಪಾಪದ ಕೆಸರಲ್ಲಿ ಬೀಳದಂತೆ ನಿಮ್ಮ ಪ್ರೀತಿಯಲ್ಲಿ ಒಂದಾಗಿರುವಂತೆ ನಮ್ಮನ್ನು ಸದಾ ಹರಸಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 8ನೆಯ ಸ್ಥಳ, ಮಹಿಳೆಯರಿಗೆ ಸಾಂತ್ವನ ನೀಡುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ
ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಶಿಲುಬೆ ಹೊತ್ತು ಸಾಗುವ ಹಾದಿಯಲ್ಲಿ ಕೆಲವು ಮಹಿಳೆಯರು ನಿಮ್ಮ ನೋವು ಯಾತನೆಯನ್ನು ಕಂಡು ತುಂಬಾ ಅಳುತ್ತಿರುವಾಗ ನೀವು ಅವರೆಲ್ಲರಿಗೆ ಸಮಾಧಾನಪಡಿಸಿ, ನನಗಾಗಿ ಅಳಬೇಡಿ, ನಿಮಗಾಗಿ ಅಳಿರಿ ಎಂದು ನುಡಿಯುತ್ತೀರಿ. ನಾವು ಸಹ ಪರರ ಕಷ್ಟ ನೋವನ್ನು ಕಂಡು ಅವರಿಗೆ ಸಾಂತ್ವನ ನೀಡುವ ಸಹೃದಯವನ್ನು ಕರುಣಿಸಿರಿ ಪ್ರಭುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 9ನೆಯ ಸ್ಥಳ, 3ನೇ ಸಲ ನೆಲಕ್ಕೆ ಬೀಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಸಾಕಷ್ಟು ದೂರ ಸಾಗಿ ಬಂದ ನಿಮಗೆ ಶಿಲುಬೆಯ ಭಾರ ಅಧಿಕವಾಗಿ 3ನೇ ಸಲ ಬಲು ನಿತ್ರಾಣ ಹೊಂದಿ ಆ ಉರಿ ಬಿಸಿಲಿನಲ್ಲಿ ಭುವಿಗೆ ಬಿದ್ದು ನರಳಾಡುತ್ತೀರಿ. ನಿಮಗೆ ಮತ್ತಷ್ಟು ಹಿಂಸೆ ನೀಡಿ ಮೇಲೇಳಿಸುತ್ತಾರೆ. ನಮ್ಮ ಮೇಲಿನ ಅತಿಯಾದ ಪ್ರೀತಿಗಾಗಿ ನೀವು ಬಲು ಕಷ್ಟಪಟ್ಟು ಎದ್ದೇಳುತ್ತೀರಿ. ನಮ್ಮ ಬದುಕಿನಲ್ಲಿ ಬರುವ ಎಲ್ಲಾ ಶಿಲುಬೆಗಳನ್ನು ಹೊತ್ತು ಸಾಗುವಾಗ ನಾವು ಬೀಳದಂತೆ ನೀವೇ ನಮಗೆ ಊರುಗೋಲಾಗಿ ನಮ್ಮೊಂದಿಗಿದ್ದು ನಮ್ಮನ್ನು ಮುನ್ನಡೆಸಿರಿ ಪ್ರಭುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 10ನೆಯ ಸ್ಥಳ, ಬಟ್ಟೆಗಳನ್ನು ಎಳೆಯುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಕಲ್ವಾರಿ ಬೆಟ್ಟಕ್ಕೆ ಬಂದ ತಕ್ಷಣವೇ ಸೈನಿಕರು ನಿಮ್ಮ ಮೈಮೇಲಿದ್ದ ಬಟ್ಟೆಗಳನ್ನು ಎಳೆದು ತೆಗೆಯುವಾಗ ನೀವು ನೋವು ಯಾತನೆಯ ಜೊತೆಗೆ ಅವಮಾನವನ್ನೂ ನಮಗಾಗಿ ಸಹಿಸಿಕೊಳ್ಳುತ್ತೀರಿ. ನಾವು ಎಂದಿಗೂ ಇತರರಿಗೆ ಅವಮಾನ ಮಾಡದಂತೆ, ನೋವು ನೀಡದಂತೆ ನಮ್ಮನ್ನು ಕಾಪಾಡಿರಿ ಪ್ರಭುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 11ನೆಯ ಸ್ಥಳ, ಶಿಲುಬೆಗೆ ಜಡೆಯುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ನಿಮ್ಮ ಬಟ್ಟೆಗಳನ್ನು ಎಳೆದು ತೆಗೆದು ನಿಮ್ಮನ್ನು ಆ ಶಿಲುಬೆಯ ಮೇಲೆ ಕಠೋರವಾಗಿ ತಳ್ಳಿ ಕೈ ಕಾಲುಗಳಿಗೆ ಮೊಳೆಯನ್ನು ಜಡಿಯುವಾಗ ಅದೆಂತಹ ಘೋರ ನೋವನ್ನು ಅನುಭವಿಸಿರುವಿರಿ ಅಲ್ಲವೇ? ನಿಮ್ಮ ಪ್ರೀತಿಯನ್ನು ಅರಿಯದೆ ನಿಮ್ಮಿಂದ ದೂರ ಸಾಗಿ ಪಾಪ ಮಾಡಿ ನಿಮ್ಮನ್ನು ಪದೇ ಪದೇ ಶಿಲುಬೆಗೆ ಜಡಿಯುತ್ತೇವೆ. ಇನ್ನಾದರೂ ಪಾಪಮಯ ಜೀವನವನ್ನು ತ್ಯಜಿಸಿ ಬಾಳಲು ನಮ್ಮೆಲ್ಲರನ್ನು ಹರಸಿರಿ ಪ್ರಭುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 12ನೆಯ ಸ್ಥಳ,
ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಶಿಲುಬೆಯ ಮೇಲೆ ಅಂತಿಮವಾಗಿ ನಿಮ್ಮ ಪ್ರಾಣವನ್ನೇ ನಮ್ಮೆಲ್ಲರ ರಕ್ಷಣೆಗಾಗಿ ಪಿತ ದೇವರಿಗೆ ನೀಡಿ ಅಮರ ಪ್ರೀತಿಯ ಪ್ರತಿರೂಪವಾದಿರಿ. ನಮಗಾಗಿ ನಿಮ್ಮನ್ನೇ ಅರ್ಪಿಸಿಕೊಟ್ಟ ಯೇಸುವೆ, ನಮ್ಮ ಈ ಪಾಪಮಯ ಜೀವನವನ್ನು ತೊರೆದು ನಿಮ್ಮಲ್ಲಿ ಒಂದಾಗಿ ಬಾಳಲು ನಮ್ಮನ್ನು ಹರಸಿರಿ ಪ್ರಭುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 13ನೆಯ ಸ್ಥಳ, ಮಾತೆಯ ಮಡಿಲಲ್ಲಿ ಯೇಸು. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಶಿಲುಬೆಯ ಮೇಲೆ ಮರಣ ಹೊಂದಿದ ಯೇಸುವಿನ ಶರೀರವನ್ನು ಶಿಷ್ಯರು ಕೆಳಗಿಳಿಸಿ ಮಾತೆಯ ಮಡಿಲಲ್ಲಿ ಇಡುವಾಗ ಆಕೆಯ ಹೃದಯ ಛಿದ್ರವಾಗುತ್ತದೆ. ಕಣ್ಣೀರ ಧಾರೆ ಹರಿಸುತ್ತಾರೆ. ಆ ತಾಯಿಯು ನಮ್ಮ ರಕ್ಷೆಗಾಗಿ ಮಗನನ್ನೇ ಸಮರ್ಪಿಸುತ್ತಾರೆ. ಅಮ್ಮ ಮರಿಯಾ, ನಿಮ್ಮ ಮಗನ ತ್ಯಾಗವನ್ನು ಅರಿತು ನಿಮ್ಮ ಮಗನ ಚಿತ್ತದಂತೆ ಅವರ ಹಾದಿಯಲ್ಲಿ ಸದಾ ಸಾಗಲು ನಮ್ಮನ್ನು ಹರಸಿರಿ ತಾಯಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 14ನೆಯ ಸ್ಥಳ, ಸಮಾಧಿಯಲ್ಲಿ ಇಡುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಮರಣ ಹೊಂದಿದ ಯೇಸುವಿನ ಶರೀರವನ್ನು ಬಟ್ಟೆಯಿಂದ ಸುತ್ತಿ ಸಮಾಧಿಯಲ್ಲಿಡುವಾಗ ಎಲ್ಲಾ ಮುಗಿದಂತೆ ಭಾಸವಾಗಿರಬೇಕು. ಜಗತ್ತಿನ ರಕ್ಷಕನನ್ನು ಸಮಾಧಿ ತನ್ನ ಒಡಲಲ್ಲಿ ಇಟ್ಟುಕೊಳ್ಳಲು ಸಾಧ್ಯವೇ? 3ನೇ ದಿನ ಅಲ್ಲಿಂದ ನೀವು ಎದ್ದು ಹೊರಬರಲೇಬೇಕಾಗಿತ್ತು. ಸಾವಿಗೆ ಸೋಲಾಗಲೇಬೇಕು. ನಾವು ಸಹ ಈ ಲೋಕದ ಆಶೆ ಆಕಾಂಕ್ಷೆಗಳಿಗೆ ಪಾಪ ಜೀವನಕ್ಕೆ ಸತ್ತು ನಿಮ್ಮಲ್ಲಿ ನವ ಜೀವನವನ್ನು ಬಾಳುವಂತೆ ಕರುಣಿಸಿರಿ ಪ್ರಭುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಪ್ರಿಯ ಯೇಸುವೆ, ನಿಮ್ಮ ಯಾತನಾ ಯಾತ್ರೆಯಲ್ಲಿ ನಾವು ಪಾಲ್ಗೊಂಡು ನಮ್ಮ ಪಾಪದ ಭೀಕರತೆಯನ್ನು ಮನಗಂಡಿದ್ದೇವೆ. ನಮ್ಮ ಮೇಲೆ ನಿಮಗಿರುವ ಪ್ರೀತಿಯು ಎಷ್ಟು ಪರಿಶುದ್ಧವಾದುದು ಮತ್ತು ಶಾಶ್ವತವಾದುದು ಎಂಬುದನ್ನು ಅರಿತುಕೊಂಡಿದ್ದೇವೆ. ನಾವು ಸದಾ ನಿಮ್ಮ ಚಿತ್ತವನ್ನು ಅರಿತು ನಿಮ್ಮ ಯೋಗ್ಯ ಹಿಂಬಾಲಕರಾಗಿ ಬಾಳಲು ಈ ಶಿಲುಬೆ ಯಾತ್ರೆ ನಮ್ಮೆಲ್ಲರಿಗೆ ಪ್ರೇರಣೆಯಾಗಲಿ. ಆಮೇನ್. ಜಗದ್ಗುರುಗಳ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ.
ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಯೇಸುವಿನ ಪೂಜ್ಯ ಹೃದಯವೇ, ನಮಗೆ ದಯೆ ತೋರಿ. ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಹರಸೆಮ್ಮನು ತಾಯೇ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.